ಜನರು ಸುರಕ್ಷತೆ ಇಲ್ಲ, ಹೆಣ್ಮಕ್ಳು ಸುರಕ್ಷತೆ ಇಲ್ಲ, ಅಲ್ಪಸಂಖ್ಯಾತರು ಸುರಕ್ಷತೆ ಇಲ್ಲ, SC ಜನನೂ ಕೂಡ ಸುರಕ್ಷತೆ ಇಲ್ಲ ಈ ರಾಜ್ಯದಲ್ಲಿ. ಚುನಾವಣೆ ಅಂತಲ್ಲ, ಚುನಾವಣೆ ಪೂರ್ವದಲ್ಲಿ ಆಗಿರುವಂಥ ಘಟನೆಗಳನ್ನು ವೀಕ್ಷಣೆ ಮಾಡಿದೆ. ಆಮೇಲೆ ನಾನೆಲ್ಲೋ ನೋಡಿದೆ, ಈಗ ಡೆಪ್ಟಿ CM ಅವರು ಅವ್ರ ಕಾಲದಲ್ಲಿ ಆಗಿಲ್ವಾ ಅಂತ. ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ಪೊಲೀಸ್ ದಾಖಲೆಗಳೇ ಹೇಳ್ತವೆ 43% ಇನ್ಕ್ರೀಸ್ ಆನ್ ಕ್ರೈಮ್ ಅಗೇನ್ಸ್ಟ್ ವುಮನ್ ಇನ್ ದಿಸ್ ಗೌರ್ಮೆಂಟ್. ಇದಕ್ಕೇನು ಹೇಳ್ತೀರಿ ನೀವು? ಡಿಫೆಂಡ್ ಮಾಡ್ಕೊಳ್ತೀರಾ ಇಂಥ ಪ್ರಕರಣಗಳನ್ನು? ಆದ್ದರಿಂದ ಈ ರಾಜ್ಯ ಸರ್ಕಾರ ವಿಫಲವಾಗಿದೆ. ಈ ಎಲ್ಲ ಪ್ರಕರಣಗಳ, ವಿಶೇಷವಾಗಿ ಮಾಸ್ ಮರ್ಡರ್ಗಳು ಯಾಕೆ ಆಗ್ತಾಯಿದೆ ಅನ್ನೋದನ್ನು ಉನ್ನತ ಮಟ್ಟದ ಚಿಂತನೆ ಆಗಬೇಕು, ತನಿಖೆ ಆಗಬೇಕು ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೋಬೇಕು. ಹುಬ್ಬಳ್ಳಿ ಕೇಸ್ನಲ್ಲಿ SIT ರಚನೆ ಆಗಬೇಕು. DGP ಕ್ರೈಮ್, ನನ್ ಅದರ್ ದ್ಯಾನ್ DGP ಕ್ರೈಮ್ ಹಿಮ್ಸೆಲ್ಫ್ ಶುಡ್ ಸೂಪರ್ವೈಸ್. ಇಲ್ಲಿಯ ಲೋಕಲ್ ಪೊಲೀಸರ ಮೇಲೆ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಸರ್, ಈಗ ಬೆಳಗಾವಿ ಪ್ರಕರಣ, ಹುಬ್ಬಳ್ಳಿ ಪ್ರಕರಣ SITಗೆ ನೀವು ಆಗ್ರಹ ಮಾಡ್ತಾನೆ ಇದ್ದೀರಿ, ಬಟ್ ಸರ್ಕಾರ ಯಾವುದನ್ನು ಕೂಡ SIT ಕೊಡ್ತಾ ಇಲ್ಲ. ಹೌದು, ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಅವರು ಕೆಲವ್ರನ್ನ ರಕ್ಷಣೆ ಮಾಡಬೇಕಾಗಿದೆ, ಅದಕ್ಕೆ ಕೊಡ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಇವತ್ತು ನೋಡಿ, ಹುಬ್ಬಳ್ಳಿ ಪ್ರಕರಣ ಆದ ತಕ್ಷಣವೇ ಒಂದು ಟ್ವೀಟ್ ಮಾಡಿದ್ರು, ಮುಗಿತಾ ಅದಕ್ಕೆ. ಕೂಡಲೇ DG ಎಲ್ಲ ಕರೆದು ಏನಾಗಿದೆ, ಯಾಕೆ ಹಿಂಗೆ ಆಗ್ತಾ ಇದೆ, ಬೇಕಾದವ್ರನ್ನ ಅರೆಸ್ಟ್ ಮಾಡಬೇಕು. ಈಗ ಹುಬ್ಬಳ್ಳಿಯಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಮತ್ತು ಮಗುವಿನ ತಂದೆ ತಾಯಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಇನ್ನೂ 4 ಜನ ಅದ್ರ ಹಿಂದೆ ಇದ್ದಾರೆ. ಅವ್ರ ತಂದೆನೇ ನನಗೆ ಹೇಳಿದ್ದು, ಇನ್ನೂ 4 ಜನ ಹಿಂದೆ ಇದ್ದಾರೆ. ಅವ್ರ ಹೆಸರು ಕೊಟ್ಟಿದ್ದಾರೆ. ಅವ್ರ ಹೆಸರು ಕೊಟ್ಟರು ಕೂಡ ಇನ್ನೂ ಅರೆಸ್ಟ್ ಮಾಡ್ತಾಯಿಲ್ಲ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾಯಿಲ್ಲ? ಅವ್ರ ತಂದೆಯವರೇ ಯಾವ ಮಗು ಇವತ್ತು ಇರ್ತಕ್ಕೆ ಬಲಿಯಾಗಿದೆಯೋ, ಅವ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಇರಲಿ ಯಾರು ಇರಲಿ, ಆ ತಂದೆಯವರೇ ಹೆಸರು ಕೊಟ್ಟಿದ್ದಾರೆ. ಹೆಸರು ಕೊಟ್ಟಿದ್ದನ್ನು ಇವ್ರು ತನಿಖೆ ಮಾಡ್ತಾಯಿಲ್ಲ, ಅರೆಸ್ಟ್ ಮಾಡ್ತಾಯಿಲ್ಲ. ಯಾರು ರಕ್ಷಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು?